ಮಾರ್ನಿಂಗ್ ಹೋದ ಸೆಷನಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿಂಗ್ ಮೇಲೆ ಟೋಟಲ್ 4 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ಈ ಸೆಷನ್ನಲ್ಲಿ RCUB ಕ್ವೆಶನ್ ಪೇಪರಲ್ಲಿ ಅಂದರೆ 2018 ಮತ್ತು 2019 ಬಂದಿರುವಂಥ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಫಸ್ಟ್ಲಿ ವಿ ವಿಲ್ ಟೇಕ್ ದಿ ಕ್ವೆಶನ್ ಪೇಪರ್ ಆಫ್ May 2018. ಸೊ ಇಲ್ಲಿ 5 ಮಾರ್ಕ್ಸ್ಗೆ ಕೇಳಿರುವಂಥ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅನ್ನ ನೋಡೋಣ. So Belagavi Transport Company operates 4 buses between Belagavi and Dharwad. The distance between Belagavi and Dharwad is about 80 kilometers. The capacity of each bus is 50 passengers. ಓಕೆ, ಸೊ ಬೆಳಗಾವಿ ಟ್ರಾನ್ಸ್ಪೋರ್ಟ್ ಕಂಪನಿ ತಂದು 4 ಬಸ್ಗಳನ್ನು ಬೆಳಗಾವಿ ಮತ್ತು ಧಾರವಾಡ ನಡುವೆ ಆಪರೇಟ್ ಮಾಡುತ್ತೆ, ಅಂದರೆ ಓಡಾಡುತ್ತೆ. ಬೆಳಗಾವಿ ಮತ್ತು ಧಾರವಾಡ ನಡುವಿನ ಡಿಸ್ಟೆನ್ಸ್ 80 ಕಿಲೋಮೀಟರ್ಸ್ ಇದೆ. ಹಾಗೆ ಪ್ರತಿಯೊಂದು ಬಸ್ಸಿನ ಪ್ಯಾಸೆಂಜರ್ ಕೆಪಾಸಿಟಿ, ಸೀಟಿಂಗ್ ಕೆಪಾಸಿಟಿ ಇಸ್ 50. ಸೊ 50 ಪ್ಯಾಸೆಂಜರ್ಸ್ಗಳು ಆ ಬಸ್ಸಲ್ಲಿ ಪ್ರತಿಯೊಂದು ಬಸ್ಸಲ್ಲಿ ಕುತ್ಕೋಬಹುದು. ಬಟ್ ಆನ್ ಅನ್ ಆವ್ರೇಜ್ ದ ಬಸ್ ರನ್ಸ್ 20% ಎಂಟಿ. ಅಂದರೆ 50 ಪ್ಯಾಸೆಂಜರ್ಸ್ ಕುತ್ಕೋಬಹುದು ಆದ್ರೂ ಕೂಡ 20% ಎಂಟಿ ಇರುತ್ತೆ, ಅಂದರೆ 80% ಸೀಟ್ಸ್ ಅಷ್ಟೇ ಫುಲ್ ಇರುತ್ತೆ. All the buses run on all the days of the month April. Each bus makes 2 round trips each day. Calculate total passenger kilometers. ಸೊ ಪ್ರತಿಯೊಂದು ಬಸ್ ಏಪ್ರಿಲ್ ಮಂತಲ್ಲಿ ಪ್ರತಿದಿನ ಓಡಾಡಿದೆ. ಹಾಗೆ ಪ್ರತಿಯೊಂದು ಬಸ್ ಒಂದು ದಿನಕ್ಕೆ 2 ರೌಂಡ್ ಟ್ರಿಪ್ಸ್ಗಳನ್ನು ಮಾಡುತ್ತೆ. 1 ರೌಂಡ್ ಟ್ರಿಪ್ ಇಸ್ ಈಕ್ವಲ್ ಟು 2 ಟ್ರಿಪ್ಸ್. ಓಕೆ, ಸೊ ಬೆಳಗಾವಿಯಿಂದ ಧಾರವಾಡ 1 ಟ್ರಿಪ್, ಧಾರವಾಡದಿಂದ ಬೆಳಗಾವಿಗೆ ಬಂದರೆ ಇನ್ನೊಂದು ಟ್ರಿಪ್. ಇವೆರಡೂ ಸೇರಿದ್ರೆ 1 ರೌಂಡ್ ಟ್ರಿಪ್ ಅಂತ ಕರಿತೀವಿ. ಸೊ ಇಲ್ಲಿ 2 ರೌಂಡ್ ಟ್ರಿಪ್ ಇದೆ ಅಂತಂದ್ರೆ ಬೆಳಗಾವಿಯಿಂದ ಧಾರವಾಡ, ಧಾರವಾಡದಿಂದ ಬೆಳಗಾವಿಗೆ ಬಂದು ಮತ್ತೆ ಬೆಳಗಾವಿಯಿಂದ ಧಾರವಾಡ, ಧಾರವಾಡದಿಂದ ಬೆಳಗಾವಿ ಬರುತ್ತೆ. ಅಂದ್ರೆ ಟೋಟಲ್ ಇಲ್ಲಿ 4 ಟ್ರಿಪ್ಸ್ಗಳು ಆಗತ್ತೆ. ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. So let us see how to calculate the total passenger kilometers. So number of buses into number of trips into distance into days into seats occupied. So buses ಇಲ್ಲಿ 4 ಇದೆ, trips ಇಲ್ಲಿ 2 round trips ಅಂದಾಗ ಅದು 4 ಆಗುತ್ತೆ. So distance is 80, days is 30, seats occupied ಟೋಟಲ್ ಇರೋದು 50 ಸೀಟ್ಸ್, ಆದರೆ ಆಕ್ಯುಪೈ ಆಗಿರುವಂಥದ್ದು 80, ಹಾಗಾಗಿ 80%. ಸೊ 50 ಇಂಟು 80%. ಸೊ 4 ಇಂಟು 4 ಇಂಟು 80 ಇಂಟು 30 ಇಂಟು 40 will give us 15,36,000 passenger kilometers. Okay, so this is the solution. ಸೊ ಈ ಪ್ರಾಬ್ಲಮ್ಗೆ ನಾವು ಈ ರೀತಿ ಇದನ್ನ ಸೊಲ್ಯೂಷನ್ ಅನ್ನ ತೆಗಿಬೇಕು. ಸೊ ದಿಸ್ ಇಸ್ ಫಾರ್ 5 ಮಾರ್ಕ್ಸ್. ಕಮಿಂಗ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್, ಮೇ 2018 ಅಲ್ಲಿ 15 ಮಾರ್ಕ್ಸ್ಗೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಕೇಳಿದ್ವಿ. A transport service company is running 4 buses between 2 cities which are 50 miles apart. Sitting capacity of each bus is 40 passengers. ಓಕೆ, ಸೊ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ 4 ಬಸ್ಸಸ್ಗಳನ್ನು 2 ಸಿಟಿಗಳ ನಡುವೆ ಓಡಾಡಿಸ್ತಾ ಇದೆ. 2 ಸಿಟಿಗಳ ನಡುವಿನ ಡಿಸ್ಟೆನ್ಸ್ 50 ಮೈಲ್ಸ್ ಇದೆ. ಸೊ ಪ್ರತಿಯೊಂದು ಬಸ್ಸಿನ ಸಿಟ್ಟಿಂಗ್ ಕೆಪಾಸಿಟಿ, ಪ್ಯಾಸೆಂಜರ್ ಕೆಪಾಸಿಟಿ 40 ಆಗಿದೆ. ಅದರ ಜೊತೆಗೆ ಏಪ್ರಿಲ್ ಮಂತ್ ಅಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಕೊಡ್ತಾರೆ. ವೇಜಸ್ ಆಫ್ ಡ್ರೈವರ್ಸ್, ಕಂಡಕ್ಟರ್ಸ್ ಅಂಡ್ ಕ್ಲೀನರ್ಸ್ 1,20,000. ನಾವು ಆಪರೇಟಿಂಗ್ ಕಾಸ್ಟ್ ಶೀಟ್ ಅನ್ನ ಮಾಡುವಾಗ ಎಕ್ಸ್ಪೆನ್ಸಸ್ ಅಥವಾ ಚಾರ್ಜಸ್ ಗಳನ್ನ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಫಿಕ್ಸ್ಡ್ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್, ದೆನ್ ರನ್ನಿಂಗ್ ಚಾರ್ಜಸ್. ಸೊ ಫಿಕ್ಸ್ಡ್ ಅಂತ ಅಂದಾಗ ಬಸ್ಸಸ್ಗಳು ಎಷ್ಟೇ ಜರ್ನಿ ಮಾಡಿದ್ರು, ಎಷ್ಟೇ ಟ್ರಿಪ್ಸ್ ಹಾಕಿದ್ರು ಇಲ್ಲಿ ಈ ಎಕ್ಸ್ಪೆನ್ಸಸ್ಗಳು ಚೇಂಜ್ ಆಗಲ್ಲ. ದೇ ಆರ್ ಫಿಕ್ಸ್ಡ್ ಇನ್ ನೇಚರ್. ಮೇಂಟೆನೆನ್ಸ್ ಇಸ್ ರಿಲೇಟಿಂಗ್ ಟು ದಿ ಮೇಂಟೆನೆನ್ಸ್ ಆಫ್ ದಿ ವೆಹಿಕಲ್ಸ್. ಹಾಗೆ ರನ್ನಿಂಗ್ ಇದು ಎಷ್ಟು ಬಸ್ಸಸ್ಗಳು ಓಡಾಡುತ್ತೆ, ಎಷ್ಟು ಜರ್ನಿ ಮಾಡುತ್ತೆ, ಎಷ್ಟು ಟ್ರಿಪ್ಸ್ ಮಾಡುತ್ತೆ, ಅದ್ರ ಮೇಲೆ ಈ ಎಕ್ಸ್ಪೆನ್ಸಸ್ಗಳು ಡಿಪೆಂಡ್ ಇರುತ್ತೆ. ಸೊ ಟ್ರಿಪ್ಸ್ಗಳು ಜಾಸ್ತಿ ಆದಾಗ ಈ ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗುತ್ತೆ, ಅದೇ ರೀತಿ ಟ್ರಿಪ್ಸ್ಗಳು ಕಮ್ಮಿ ಆದಾಗ ಈ ಎಕ್ಸ್ಪೆನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಅಂಥದಕ್ಕೆ ನಾವು ರನ್ನಿಂಗ್ ಅಥವಾ ವೇರಿಯಬಲ್ ಚಾರ್ಜಸ್ ಅಂತ ಕರಿತೇವೆ. ಸೊ ಈಗ ಕೊಟ್ಟಿರುವಂತಹ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ನಾವು ಈ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ಕೋಬೇಕು. ಸೊ ವೇಜಸ್ ಆಫ್ ಡ್ರೈವರ್ಸ್, ಕಂಡಕ್ಟರ್ಸ್ ಅಂಡ್ ಕ್ಲೀನರ್ಸ್ ಇದು ಫಿಕ್ಸ್ಡ್ ಆಗಿರುತ್ತೆ.
Salaries of office staff 50,000 ಇದು ಕೂಡ ಫಿಕ್ಸ್ಡ್. ಡೀಸೆಲ್ ಅಂಡ್ ಅದರ್ ಆಯಿಲ್ಸ್. ಸೊ ಡೀಸೆಲ್ ನೋಡಿ ಟ್ರಿಪ್ಸ್ಗಳು ಜಾಸ್ತಿ ಹೋದಾಗ ಡೀಸೆಲ್ ಖರ್ಚು ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಇದು ರನ್ನಿಂಗ್ ಚಾರ್ಜಸ್ ಅಂತ ಕರಿತೀವಿ. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ 40,000 ಇದು ಮೇಂಟೆನೆನ್ಸ್ ಚಾರ್ಜಸ್. ಟ್ಯಾಕ್ಸೇಷನ್ ಅಂಡ್ ಇನ್ಶೂರೆನ್ಸ್ ಇದು ಫಿಕ್ಸ್ ಇದೆ. ಡೆಪ್ರಿಸಿಯೇಷನ್ 1,30,000 is also fixed charge. Interest and other charges 1 lakh is also fixed one. Actual passengers carried were 75% of the seating capacity. So 40 passengers ಅನ್ನ ತಗೊಂಡು ಹೋಗೋ ಕೆಪಾಸಿಟಿ ಇದ್ರೂ ಕೂಡ 75% ಅಷ್ಟೇ ಸೀಟ್ ಫುಲ್ ಆಗ್ತಾ ಇತ್ತು. All the 4 buses run on all the days of the month. Each bus made 1 round trip per day. Find out cost per passenger mile. So ಪ್ರತಿಯೊಂದು ಬಸ್ ತಿಂಗಳಿನ ಎಲ್ಲಾ ದಿನಗಳಲ್ಲೂ ಓಡಾಡಿದೆ. ಹಾಗೆ ಪ್ರತಿಯೊಂದು ಬಸ್ ದಿನಕ್ಕೆ 1 ರೌಂಡ್ ಟ್ರಿಪ್ ಮಾಡಿದೆ, ಅಂದ್ರೆ 2 ಟ್ರಿಪ್ಗಳನ್ನ ಮಾಡಿದೆ. We need to find out cost per passenger mile. So first thing here is we need to find out total passenger miles. So let us move towards the solution and find out the total passenger miles. So calculation of passenger miles, number of buses into number of trips into distance into number of days into number of seats into percentage of seats occupied. So number of buses 4 ಇದೆ. Number of trips 1 round trip ಅಂದಿದ್ದಾರೆ, ಅಂದ್ರೆ 2 trip into distance 50 miles, number of days 30, number of seats 40, ಅದರಲ್ಲಿ 75% ಆಕ್ಯುಪೈ ಆಗಿದೆ. Okay, so 4 into 2 into 50 into 30 into 30, ಯಾಕಂದ್ರೆ 40, the 75% is 30. So we get 3,60,000 passenger miles. So now let us prepare operating cost. So fixed charges, wages of drivers, conductors and cleaners 1,20,000. Salaries of office and supervisory staff 50,000. Interest and other charges 1 lakh. Depreciation 1,30,000. Taxation, insurance, etc. 80,000. So ಇದಿಷ್ಟು ನಾವು ಇನ್ನರ್ ಕಾಲಮ್ ಅಲ್ಲಿ ಬರೆದು ಔಟರ್ ಕಾಲಮ್ ಅಲ್ಲಿ ಟೋಟಲ್ ತಗೊಂತೀವಿ 4,80,000. ಈಗ ಮೇಂಟೆನೆನ್ಸ್ ಚಾರ್ಜಸ್ ಅಲ್ಲಿ ಒಂದೇ ಒಂದು ನಾವು ನೋಡಿದ್ವಿ, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ 40,000. ಹಾಗೆ ರನ್ನಿಂಗ್ ಚಾರ್ಜಸ್ ಅಲ್ಲೂ ಕೂಡ ನಾವು ಒಂದೇ ಚಾರ್ಜ್ ಅನ್ನ ನೋಡಿದ್ವಿ, ಡೀಸೆಲ್ ಅಂಡ್ ಅದರ್ ಆಯಿಲ್ಸ್ 2 lakhs. ಸೊ ದ ಟೋಟಲ್ ಕಾಸ್ಟ್ 7,20,000. ಸೊ ನಮ್ಗೆ ಈಗ ಟೋಟಲ್ ಪ್ಯಾಸೆಂಜರ್ ಮೈಲ್ ಸಿಕ್ಕಿದೆ, ಟೋಟಲ್ ಕಾಸ್ಟ್ ಸಿಕ್ಕಿದೆ. ಈಗ ಕಾಸ್ಟ್ ಪರ್ ಪ್ಯಾಸೆಂಜರ್ ಮೈಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. So operating cost per passenger mile is equal to total cost divided by total passenger miles. So 7,20,000 divided by 3,60,000 will give us 0.20 rupees or 20 paise per passenger mile. So this is our answer for the question. Now let us move forward and take a problem which was asked by RCUB in May 2019 for 15 marks. Sagar Transport Company runs a tempo of 20 seats capacity between 2 towns covering a distance of 20 kilometers. It makes 2 round trips in the morning and also in the evening for all the days of the month. Generally, 80% seats are occupied in the morning trips and full 100% seats in the evening trips. Okay, so Sagar Transport Company ಒಂದು ಟೆಂಪೋ ಅದರದ್ದು ಸಿಟ್ಟಿಂಗ್ ಕೆಪಾಸಿಟಿ 20 ಇದೆ. ಅದನ್ನ 2 ಟೌನ್ಗಳ ಊರುಗಳ ನಡುವೆ ಟ್ರಿಪ್ಸ್ಗಳನ್ನ ಮಾಡ್ತಾ ಇರುತ್ತೆ. ಸೊ ಆ 2 ಟೌನ್ಗಳ ಡಿಸ್ಟೆನ್ಸ್ 20 ಕಿಲೋಮೀಟರ್ಸ್ ಇದೆ. ಸೊ ಆ ಟೆಂಪೋ ಬೆಳಿಗ್ಗೆ 2 ರೌಂಡ್ ಟ್ರಿಪ್ ಮತ್ತೆ ಈವ್ನಿಂಗ್ 2 ರೌಂಡ್ ಟ್ರಿಪ್ ಅನ್ನ ಒಂದು ತಿಂಗಳು ಫುಲ್ ಮಾಡುತ್ತೆ. ಸೊ 2 ರೌಂಡ್ ಟ್ರಿಪ್ ಅಂತ ಅಂದ್ರೆ 4 ಟ್ರಿಪ್ ಆಯ್ತು. ಸೊ 4 ಟ್ರಿಪ್ ಬೆಳಿಗ್ಗೆ, 4 ಟ್ರಿಪ್ ಈವ್ನಿಂಗ್. ಸೀಟಿಂಗ್ ಕೆಪಾಸಿಟಿ 20 ಇದೆ, ಆದ್ರೆ ಬೆಳಿಗ್ಗೆ ಹೋಗುವಾಗ 80% ಸೀಟ್ಸ್ ಅಷ್ಟೇ ಫುಲ್ ಆಗಿರುತ್ತೆ, ಆದ್ರೆ ಈವ್ನಿಂಗ್ ಮಾತ್ರ 100% ಸೀಟ್ಸ್ ಫುಲ್ ಆಗಿರುತ್ತೆ. ಓಕೆ, ಸೊ ನಾವು other details given below. Cost of tempo 1,80,000, depreciation 10%. So this information we require to calculate depreciation amount. Okay,
Salary of cleaner 1500 per month. So ನೋಡಿ depreciation fixed charge, salary of cleaner fixed charge, diesel consumption ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಅವರು ಡೀಸೆಲ್ ಕನ್ಸಂಪ್ಷನ್ 8 ಕಿಲೋಮೀಟರ್ ಪರ್ ಲೀಟರ್, ಕಾಸ್ಟ್ ಆಫ್ ಡೀಸೆಲ್ 40 rupees ಪರ್ ಲೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಡೀಸೆಲ್ ಕನ್ಸಂಪ್ಷನ್ ಚಾರ್ಜಸ್ ಎಷ್ಟಾಗಿದೆ ಅನ್ನೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇದು ರನ್ನಿಂಗ್ ಚಾರ್ಜಸ್ ಆಗುತ್ತೆ. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಟೋಟಲ್ ಕಿಲೋಮೀಟರ್ಸ್ ರನ್ ಬೈ ದಿ ಟೆಂಪೋ ಫಾರ್ ದ ಮಂತ್ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಹಾಗೆ ರಿಪೇರ್ಸ್, ಅದು ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಚಾರ್ಜಸ್ ಅಲ್ಲಿ ಬರುತ್ತೆ. ಮೇಂಟೆನೆನ್ಸ್ ಚಾರ್ಜಸ್ ಅಲ್ಲಿ ಬರುತ್ತೆ 4800 ಪರ್ ಆನಮ್ ಕೊಟ್ಟಿದ್ದಾರೆ. ನಮ್ಗೆ ಹೇಳಿರೋದು ಮಂತ್, ಏಪ್ರಿಲ್ ಮಂತ್ ಇಂದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಹಾಗಾಗಿ ನಾವಿಲ್ಲಿ ಏನ್ ಮಾಡಬೇಕು, ಸೊ ಎಂಡಿಗೆ ಕೊಟ್ಟಿದ್ದಾರೆ ಏಪ್ರಿಲ್ ಅಂತ ಹೇಳಿ. ಸೊ ನಾವಿಲ್ಲಿ ಏನ್ ಮಾಡಬೇಕು, ಪರ್ ಆನಮ್ ಕೊಟ್ಟಿರುವಂತದ್ದನ್ನ ಪರ್ ಮಂತ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪರ್ಮಿಟ್ ಫೀಸ್ ಇಸ್ ಫಿಕ್ಸ್ಡ್ 2400 ಪರ್ ಮಂತ್. ಇದು ಕೂಡ ಪರ್ ಆನಮ್ ಕೊಟ್ಟಿದ್ದಾರೆ, ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ಯಾಕ್ಸ್ ಅಂಡ್ ಇನ್ಶೂರೆನ್ಸ್ 3600 ಪರ್ ಆನಮ್, ಇದು ಫಿಕ್ಸ್ಡ್ ಚಾರ್ಜ್. ಹಾಗೆ ಪರ್ ಆನಮ್ ಕೊಟ್ಟಿದ್ದಾರೆ, ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಯಿಲ್ ಗ್ರೀಸ್ ಎಕ್ಸೆಟ್ರಾ, ಸೊ ಆಯಿಲ್ ಗ್ರೀಸ್ ₹40 ಪರ್ 100 ಕಿಲೋಮೀಟರ್ಸ್. ಸೊ ಇದು ರನ್ನಿಂಗ್ ಚಾರ್ಜಸ್ ಆಗುತ್ತೆ. ಹಾಗೆ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, 40 rupees 100 ಕಿಲೋಮೀಟರ್ಸ್ಗೆ ಅಂತ ಹೇಳಿದ್ದಾರೆ. ಸೊ ಟೆಂಪೋ ಟೋಟಲ್ 1 ಮಂತ್ ಅಲ್ಲಿ ಎಷ್ಟು ಕಿಲೋಮೀಟರ್ಸ್ ಓಡಿದೆ ಅನ್ನೋದನ್ನ ನೋಡಿ ಈ ಕಾಸ್ಟ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇಂಟೆನೆನ್ಸ್ ಆಫ್ ಟೈರ್ಸ್ ಅಂಡ್ ಟ್ಯೂಬ್ಸ್, ಇದು ಮೇಂಟೆನೆನ್ಸ್ ಚಾರ್ಜಸ್ ಅಲ್ಲಿ ಬರುತ್ತೆ. 1800 ಪರ್ ಮಂತ್ ಕೊಟ್ಟಿದ್ದಾರೆ. ಸ್ಯಾಲರಿ ಆಫ್ ಡ್ರೈವರ್ ಇಸ್ ಫಿಕ್ಸ್ಡ್, ಮಂತ್ ವೈಸ್ ಕೊಟ್ಟಿದ್ದಾರೆ 4800 ಪರ್ ಮಂತ್. ಸನ್ಡ್ರಿ ಎಕ್ಸ್ಪೆನ್ಸಸ್ ಪರ್ ಮಂತ್ ಕೊಟ್ಟಿದ್ದಾರೆ 1160, ಇದು ನಾವು ರನ್ನಿಂಗ್ ಅಲ್ಲಿ ತಗೊಂಡಿದ್ದೀವಿ. ಕ್ಯಾಲ್ಕುಲೇಟ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಫಾರ್ ದಿ ಮಂತ್ ಆಫ್ ಏಪ್ರಿಲ್ 2018. ಸೊ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂದಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಇಸ್ ನಾವು ಪ್ಯಾಸೆಂಜರ್ ಕಿಲೋಮೀಟರ್ ಅಂದ್ರೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಸೊ ನಂಬರ್ ಆಫ್ ಟೆಂಪೋಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಡೇಸ್ ಇಂಟು ಸೀಟ್ಸ್ ಆಕ್ಯುಪೈಡ್. ಸೊ ಇಲ್ಲಿ ಮಾರ್ನಿಂಗ್ ಟ್ರಿಪ್ ಸಪ್ರೇಟ್, ಈವ್ನಿಂಗ್ ಟ್ರಿಪ್ ಸಪ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮಾರ್ನಿಂಗ್ 80% ಅಷ್ಟೇ ಕವರ್ ಆಗಿದೆ ಅಂದಿದ್ದಾರೆ, ಈವ್ನಿಂಗ್ 100% ಸೀಟ್ಸ್ ಕವರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಮಾರ್ನಿಂಗ್ ಟ್ರಿಪ್ ಅಲ್ಲಿ 1 ಟೆಂಪೋ ಇಂಟು 4 ಟ್ರಿಪ್ಸ್ ಇಂಟು 20 ಕಿಲೋಮೀಟರ್ಸ್ ಇಂಟು 30 ಡೇಸ್ ಇಂಟು ಸೀಟ್ಸ್, 20 ಸೀಟ್ಸ್ ಅಲ್ಲಿ 80% ಅಷ್ಟೇ ಅಂದ್ರೆ 16 ಬರುತ್ತೆ. ಸೊ 38,400 passenger kilometers. In the same way, we will calculate for evening trips 1 into 4 into 20 into 30 into 100% ಅಂತ ಹೇಳಿದ್ದಾರೆ. ಸೀಟಿಂಗ್ ಕೆಪಾಸಿಟಿ ಫುಲ್ ಆಗೋದು ಅಂದ್ರೆ 20. So this will give us 48,000. So total passenger kilometers will be 38,400 plus 48,000, 86,400 PKM, that is passenger kilometers. So the next step here is to calculate the total kilometers run by the tempo. ಯಾಕಂದ್ರೆ ಡೀಸೆಲ್ ಮತ್ತೆ ಆಯಿಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಅಡಿಷನಲ್ ಸ್ಟೆಪ್ ಬರುತ್ತೆ, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್ಸ್ ರನ್ ಬೈ ದಿ ಟೆಂಪೋ. ಸೊ ಟೋಟಲ್ ಕಿಲೋಮೀಟರ್ಸ್ ರನ್, ನಂಬರ್ ಆಫ್ ಟೆಂಪೋ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಡೇಸ್. ಸೊ ಇಲ್ಲಿ ನಾವು ಸೀಟ್ಸ್ ಅನ್ನ ತೆಗೆದು ಬಿಡ್ತೀವಿ. ಯಾವಾಗ ನಾವು ಸೀಟ್ಸ್ ಆಕ್ಯುಪೈಡ್ ತಗೊಂತೀವಿ ಅದು ಪ್ಯಾಸೆಂಜರ್ ಕಿಲೋಮೀಟರ್ ಆಗುತ್ತೆ. ಯಾವಾಗ ನಾವು ಸೀಟ್ಸ್ ಆಕ್ಯುಪೈಡ್ ಅನ್ನ ಬಿಟ್ಟು ಬಿಡ್ತೀವಿ ಅದು ಟೋಟಲ್ ಕಿಲೋಮೀಟರ್ಸ್ ಆಗುತ್ತೆ. ಸೊ ನಂಬರ್ ಆಫ್ ಟೆಂಪೋ 1, ಟ್ರಿಪ್ಸ್ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಹಿಡಿದು 8 ಆಗುತ್ತೆ, ಡಿಸ್ಟೆನ್ಸ್ 20, ನಂಬರ್ ಆಫ್ ಡೇಸ್ 30. ಸೊ ಟೋಟಲ್ ಕಿಲೋಮೀಟರ್ಸ್ ರನ್ ಬೈ ದಿ ಟೆಂಪೋ is 4,800 in April. Now let us find out the cost, total cost by preparing operating cost sheet. ಸೊ ಫಿಕ್ಸ್ಡ್ ಚಾರ್ಜಸ್ ಯಾವ್ದು ಅಂತ ಹೇಳಿ ನಾವು ಅಲ್ಲೇ ನೋಡಿದ್ವಿ. ಸೊ ಹಾಗೆ ಅದನ್ನ ಇಲ್ಲಿ ಹಾಕೊಳ್ಳೋಣ. ಸ್ವಲ್ಪ ಇಲ್ಲಿ ಕ್ಯಾಲ್ಕುಲೇಷನ್ ಅನ್ನ ನಾವು ನೋಡ್ಬೇಕಾಗತ್ತೆ. ಡೆಪ್ರಿಸಿಯೇಷನ್ ಕಮ್ಸ್ ಅಂಡರ್ ಫಿಕ್ಸ್ಡ್ ಚಾರ್ಜಸ್. ಸೊ 1,80,000 ಟೆಂಪೋ ಚಾರ್ಜ್ ಇದೆ ಇಂಟು 10%, ದಟ್ ಈಸ್ 18,000 ಪರ್ ಆನಮ್ ಸಿಗುತ್ತೆ ನಮಗೆ ಡೆಪ್ರಿಸಿಯೇಷನ್. ಆದ್ರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಏಪ್ರಿಲ್ ಮಂತಿಗೆ. ಸೊ ಹಾಗಾಗಿ ಡಿವೈಡೆಡ್ ಬೈ 12 ವಿ ಗೆಟ್ 1,500. ಸ್ಯಾಲರಿ ಆಫ್ ಕ್ಲೀನರ್ 1 ಪರ್ ಮಂತ್ ಕೊಟ್ಟಿದ್ದಾರೆ 1,500. ಪರ್ಮಿಟ್ ಫೀಸ್ 2,400 ಕೊಟ್ಟಿದ್ದಾರೆ, ಪರ್ ಆನಮ್ ಕೊಟ್ಟಿದ್ದಾರೆ. ಪರ್ ಮಂತ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಡಿವೈಡೆಡ್ ಬೈ 12 200.
Same with tax and insurance, 3,600 divided by 12, 300. Salary of driver per month ಕೊಟ್ಟಿದ್ದಾರೆ 4,800. So ಅದನ್ನ direct ಆಗಿ ಬರೀರಿ. Take the total and write it in the outer column 8,300. Coming to maintenance charges, repairs per annum ಕೊಟ್ಟಿದ್ದಾರೆ. So 4,800 divided by 12, 400. Maintenance of tires and tubes, ಏನು ಕೊಟ್ಟಿರಲಿಲ್ಲ, per month 1,800, outer column 2,200. ರನ್ನಿಂಗ್ ಚಾರ್ಜಸ್, ಈಗ ಡೀಸೆಲ್ ಏನಂತ ಹೇಳಿದರೆ 1 ಲೀಟರಿಗೆ 8 ಕಿಲೋಮೀಟರ್ಸ್ ಹೋಗುತ್ತೆ. 1 ಲೀಟರಿಗೆ 40 ರೂಪೀಸ್ ಇದೆ. ಅಂದ್ರೆ 8 ಕಿಲೋಮೀಟರ್ಗೆ 40 ರೂಪೀಸ್ ಆಯ್ತು. 4,800 ಕಿಲೋಮೀಟರ್ಸ್ಗೆ ಎಷ್ಟು? ಸೊ 40 divided by 8 into 4,800, 24,000. ಸೊ ಡೀಸೆಲ್ ಎಕ್ಸ್ಪೆನ್ಸಸ್ ಇಲ್ಲಿ 24,000. 8 ಕಿಲೋಮೀಟರ್ಗೆ 40 ರೂಪಾಯಿ ಅಂತಂದ್ರೆ 4,800 ಕಿಲೋಮೀಟರ್ಗೆ 24,000. ಸೊ ಅದೇ ರೀತಿ ಆಯಿಲ್ ಅಂಡ್ ಗ್ರೀಸ್ ಕೂಡ ಹಾಗೆ ಆಗಿದೆ. ಸೊ 40 ರೂಪೀಸಿಗೆ 100 ಕಿಲೋಮೀಟರ್ ಹೋಗುತ್ತೆ. ಹಾಗಾದ್ರೆ 4,800 ಕಿಲೋಮೀಟರ್ಸ್ಗೆ ಎಷ್ಟು ಖರ್ಚಾಗುತ್ತೆ? ದಟ್ ಈಸ್ 1,920. Sundry expenses 1,160 ಕೊಟ್ಟಿದ್ದಾರೆ. So take the total and write it in the outer column 27,080. Now add the outer column, we will get the total cost 37,580. So the next step here is to find out the cost per passenger kilometer. Total cost divided by total passenger kilometer, 37,580 divided by 86,400. So this will give us 0.43 or 43 paise per passenger kilometer. Okay, so these are the 3 problems which we solved in today's session referring to the RCUB question paper. In the next session, we shall discuss the other topic. Thank you.